ಜೈ ಶ್ರೀ ಗುರುದೇವ್. ಎಲ್ಲರಿಗೂ ನಮಸ್ಕರಿಸುತ್ತಾ ಈ ದಿನ ಮಕ್ಕಳೇ ನಾವು ತರಗತಿಯಲ್ಲಿ ಬೀಸೋ ಕಲ್ಲಿನ ಪದ ಅನ್ನೋ ಪದ್ಯದ ಬಗೆಗೆ ನಾವು ಚರ್ಚೆ ಮಾಡೋಣ. ಅದಕ್ಕೂ ಮೊದಲು ಈ ಬೀಸೋ ಕಲ್ಲಿನ ಪದ ಈ ಪದ್ಯ ಒಂದು ಜನಪದ ಗೀತೆಯಾಗಿದೆ. ಜನಪದ ಗೀತೆ ಅಂದರೆ ಇದಕ್ಕೆ ನಿರ್ದಿಷ್ಟವಾಗಿರ್ತಕ್ಕಂಥ ಅಂದರೆ ಯಾರೇ ಕವಿಗಳು ಇದನ್ನು ಬರೆದಿರ್ತಕ್ಕಂಥ ಒಂದು ಪದ ಆಗಿರೋದಿಲ್ಲ. ಬದಲಿಗೆ ಇದನ್ನು ಜನರು ತಮ್ಮ ಬಾಯಿಂದ ಬಾಯಿಗೆ ಆಡಿಕೊಂಡು ಬಂದಿರತಕ್ಕಂಥ ಪದಗಳಾಗಿದ್ದಾವೆ. ಅದಕ್ಕೆ ಜನಪದ ಗೀತೆಗಳು ಅಂತ. ಎಂತೆಂಥ ಸಂದರ್ಭಗಳಲ್ಲಿ ಈ ಜನಪದ ಗೀತೆಗಳು ಹುಟ್ಟುಕೊಂಡಿದ್ದೇವೆ ಅಂದರೆ, ಜನರು ಹೊಲ ಗದ್ದೆ ತೋಟಗಳಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ, ಮತ್ತು ಮನೆಯಲ್ಲಿ ಏನಾದ್ರೂ ಹೆಣ್ಮಕ್ಳು ಕೆಲಸ ಮಾಡಬೇಕಾದ್ರೆ ಅವರ ಕಷ್ಟವನ್ನು ಮರೆಯೋದಕ್ಕೆ ಆಡ್ತಾ ಇದ್ದಂಥ ಒಂದು ಹಾಡುಗಳಾಗಿದ್ವು. ಅವು ಕ್ರಮೇಣ ಏನಾದ್ರು ಇಲ್ಲಿ ಆಡೋದನ್ನು ಇನ್ನೊಂದು ಕಡೆ ಆಡ್ತಾ ಇದ್ರು. ಹೀಗೆ ಜನರ ಬಾಯಿಂದ ಬಾಯಿಗೆ ಆಡ್ಕೊಂಡು ಬಂದಿರತಕ್ಕಂಥ ಪದಗಳೇ ಈ ಜನಪದ ಗೀತೆಗಳು. ಈ ಜನಪದ ಗೀತೆಗಳಲ್ಲಿ ಈ ಬೀಸೋ ಕಲ್ಲಿನ ಪದ ಅನ್ನೋದು ಕೂಡ ಒಂದು ಪ್ರಮುಖವಾಗಿದೆ. ಏನಪ್ಪ ಈ ಪದ್ಯದ ಒಂದು ಈ ಪದ್ಯದಲ್ಲಿ ಮೊದಲಿಗೆ ನಾವು ಬೀಸೋ ಕಲ್ಲು ಹಾಗೂ ಆ ಬೀಸುವ ಕಲ್ಲಿನ ಒಡಿತಿ ಅಂದರೆ ಬೀಸೋ ಕಲ್ಲಿನ ಬಳಕೆ ಮಾಡಿಕೊಂಡು ರಾಗಿಯನ್ನು ಬೀಸೋದಕ್ಕೆ ಬಂದಿರತಕ್ಕಂಥ ಒಂದು ಹೆಣ್ಣಿನ ನಡುವೆ ಒಂದು ಸಂಭಾಷಣೆ ಇದೆ. ಈ ಸಂಭಾಷಣೆಯನ್ನು ಒಂದು ಹಾಡಿನ ಮೂಲಕ ಅದನ್ನು ಕಟ್ಟಿ ಹಾಡಿದ್ದಾರೆ. ಹಾಡನ್ನು ಕಟ್ಟಿ ಅದನ್ನು ಹಾಡಿದ್ದಾರೆ. ಅದನ್ನು ಈ ಒಂದು ತರಗತಿಯಲ್ಲಿ ನಾವು ನೋಡೋಣ. ಬೀಸೋ ಕಲ್ಲಿನ ಪದ. ಕಲ್ಲಮ್ಮ ತಾಯಿ ಮೆಲ್ಲಮ್ಮ ರಾಗಿಯ ಜಲ್ಲ ಜಲ್ಲಾನೆ ಉದುರಮ್ಮ, ನಾನಿನಗೆ ಬೆಲ್ಲದ ರೀತಿಯ ಬೆಳಗೇನು. ಅಂದುಳ್ಳ ಅಡಿಗಲ್ಲು ಚಂದುಳ್ಳ ಮೇಗಲ್ಲು, ಚಂದ್ರಮತಿ ಎಂಬ ಹಿಡಿಗೂಟ ಹಿಡುಕೊಂಡು ತಂದೆ ತಾಯಿಗಳ ನೆನೆದೇನ. ರಾಗಿಯೂ ಮುಗಿದಾವು ರಾಜಾನ್ನ ಹೆಚ್ಚಾವು, ನಾನಿಡಿದ ಕೆಲಸ ಒದಗ್ಯಾವು ರಾಗಿ ಕಲ್ಲೆ, ನಾ ತೂಗಿ ಬಿಡುತ್ತೀನಿ ಬಲದೋಳು. ಕಲ್ಲು ಬಿಟ್ಟೇನೆಂದು ಸಿಟ್ಯಾಕೆ ಸರಸ್ವತಿಯೇ, ಕುಕ್ಕೇಲಿ ರಾಗಿ ಬೆಳೆಯಾಲಿ ತಕ್ಕೊಂಡು ಮತ್ತೆ ರಾತ್ರಿಗೆ ಬರುತ್ತೀನಿ. ಇದು ಜನಪದ ಗೀತೆ. ನೋಡಿ, ಕಲ್ಲಿಗೆ ಹೇಳ್ತಾ ಇರ್ತಕ್ಕಂಥ ಮಾತಿದು. ಕಲ್ಲಮ್ಮ ತಾಯಿ ಮೆಲ್ಲಮ್ಮ ರಾಗಿಯ ಮೆಲ್ಲಮ್ಮ ಅಂದರೆ ಅದನ್ನ ಪುಡಿ ಮಾಡುವಂಥದ್ದು. ಅಂದರೆ ಎರಡು ಬೀಸೋ ಕಲ್ಲು ಅಂದರೆ ಎರಡು ಕಲ್ಲುಗಳು ಇರ್ತವೆ. ಅದು ವೃತ್ತಾಕಾರದಲ್ಲಿ ಇರ್ತವೆ. ಒಂದರ ಮೇಲೆ ಒಂದು ಕಲ್ಲನ್ನು ಇಟ್ಟಿರ್ತಾರೆ. ಎರಡೂ ಕಲ್ಲಿನ ಮಧ್ಯೆ ರಾಗಿಯನ್ನು ಹಾಕಿ ನಾವು ಆ ಮೇಲಿನ ಕಲ್ಲನ್ನು ಸುತ್ತಿದಾಗ ರಾಗಿ ಏನಾಗ್ತದೆ, ಪುಡಿ ಆಗ್ತದೆ. ಪುಡಿಯಾಗಿ ಕೆಳಗಡೆ ಹಿಟ್ಟಾಗಿ ಉದುರ್ತದೆ. ಅದಕ್ಕೆ ಕಲ್ಲಮ್ಮ ತಾಯಿ ಮೆಲ್ಲಮ್ಮ ರಾಗಿಯನ್ನು ನೀನು ಪುಡಿ ಅಂದರೆ ರಾಗಿಯನ್ನು ಹಿಟ್ಟು ಮಾಡು, ನೀನು ಆ ರೀತಿ ಮಾಡಿದ್ದೆ ಆದರೆ ನಾನು ನಿನಗೆ ಬೆಲ್ಲದ ಆರತಿಯನ್ನು ಮಾಡಿ ಬೆಳಗ್ತೀನಿ ಅಂತ ಇಲ್ಲಿ ರಾಗಿ ಬೀಸೋದಕ್ಕೆ ಬಂದಿರತಕ್ಕಂಥ ಹೆಣ್ಣು ಕಲ್ಲಿಗೆ ಹೇಳ್ತಾ ಇದ್ದಾಳೆ. ಅಂದುಳ್ಳ ಅಡಿಗಲ್ಲು ಅಂದರೆ ಕೆಳಭಾಗದಲ್ಲಿರ್ತಕ್ಕಂಥ ಕಲ್ಲು. ಆ ಕಲ್ಲು ಕೆಳಭಾಗದಲ್ಲಿರ್ತಕ್ಕಂಥ ಕಲ್ಲನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಎಷ್ಟು ಅಂದವಾಗಿರ್ತಕ್ಕಂಥ ಕೆಳಭಾಗದಲ್ಲಿರ್ತಕ್ಕಂಥ ಕಲ್ಲು ಅಂದವಾಗಿದ್ರೆ, ಮೇಲ್ಭಾಗದಲ್ಲಿರ್ತಕ್ಕಂಥ ಮೇಲೆ ಇರ್ತಕ್ಕಂಥ ಮೇಗಲ್ಲು ಅಂದರೆ ಮೇಲ್ಗಡೆ ಇರ್ತಕ್ಕಂಥ ಕಲ್ಲು ಚಂದವಾಗಿದೆ. ಆ ಮೇಲ್ಗಡೆ ಇರ್ತಕ್ಕಂಥ ಕಲ್ಲಿನ ಭಾಗದಲ್ಲಿ ಒಂದು ಗೂಟ ಇರ್ತದೆ. ಅದನ್ನು ಚಂದ್ರಮತಿ ಗೂಟ ಅಂತ ವರ್ಣನೆ ಮಾಡ್ತಾ ಇದ್ದಾಳೆ. ಅದನ್ನು ಹಿಡ್ಕೊಂಡು ನಾನು ಆ ಕಲ್ಲನ್ನು ಸುತ್ತಾ ನಾನು ತಂದೆ ತಾಯಿಗಳನ್ನು ನೆನೆಕೊಂಡು ರಾಗಿಯನ್ನು ಬೀಸ್ತಾ ಇದ್ದೀನಿ. ಈ ರೀತಿ ಬೀಸ್ತಾ ರಾಗಿ ಮುಗಿದಾಗ ಹೇಳ್ತಾಳೆ, ರಾಗಿಯೂ ಮುಗಿದಾವು ರಾಜಾನ್ನ ಹೆಚ್ಚಾವು, ನಾನಿಡಿದ ಕೆಲಸ ಒದಗ್ಯಾವು. ರಾಗಿ ಕಲ್ಲೆ ನಾ ತೂಗಿ ಬಿಡುತ್ತೀನಿ ಬಲದೋಳು. ಅಂದರೆ ರಾಗಿಯನ್ನು ಬೀಸಿದ್ ಮುಗೀತು, ರಾಗಿ ಮುಗಿದೋಯ್ತು. ರಾಜಾನ್ನ ಅಂದರೆ ತುಂಬ ಸುವಾಸನೆ ಇರ್ತಕ್ಕಂಥ ಒಂದು ಅಕ್ಕಿ. ಅಂದರೆ ಅಕ್ಕಿ ಅಂದರೆ ಅನ್ನ ಮಾಡೋದಕ್ಕೆ ಬಳಸ್ತೀವಲ್ವ, ಆ ಅಕ್ಕಿಯನ್ನು ಅದು ಯಾವ ರೀತಿಯಾಗಿರ್ತದೆ, ತುಂಬ ಪರಿಮಳದಿಂದ ಕೂಡಿರ್ತಕ್ಕಂಥ ಅಕ್ಕಿಯನ್ನು ನಾವು ರಾಜಾನ್ನ ಅಂತ ಕರಿತೀವಿ. ಅಂದರೆ ರಾಗಿಯ ಬದಲಿಗೆ ಅಕ್ಕಿಯನ್ನು ಬೆಳೆಯೋದು ಪ್ರಾರಂಭ ಮಾಡಿ ಅದು ಜಾಸ್ತಿ ಆಗ್ತಾಯಿದೆ, ಅದರ ರಾಗಿಯನ್ನು ಬಳಕೆ ಮಾಡೋದು ಕಡಿಮೆ ಆಗ್ತಾಯಿದೆ. ನಾನು ಬಂದಂಥ ಕೆಲಸ ಮುಗಿದಿದೆ, ನಾನು ನಿನ್ನನ್ನು ಭಾರವಾಗಿರ್ತದಲ್ವ ಆ ಕಲ್ಲನ್ನು ಎತ್ತಿ ನಾನು ಪಕ್ಕಕ್ಕೆ ಇಡ್ತಾ ಇದ್ದೀನಿ ಅಂತ ಕಲ್ಲಿಗೆ ಹೇಳ್ತಾ ಇದ್ದಾಳೆ. ಕೊನೆಗೆ ಅದಕ್ಕೆ ಸಮಾಧಾನದ ಮಾತುಗಳು ಹೇಳ್ತಾ ಇದ್ದಾಳೆ. ಏನಂತ, ನಾನು ಕಲ್ಲು ಬಿಡ್ತಾ ಇದ್ದೀನಿ ಅಂತ ನೀನು ಕೋಪ ಮಾಡ್ಕೋಬೇಡ. ನೋಡಿ, ಕಲ್ಲು ಬಿಟ್ಟೇನೆಂದು ಸಿಟ್ಯಾಕೆ ಸರಸ್ವತಿಯೇ, ಕುಕ್ಕೇಲಿ ರಾಗಿ ಬೆಳೆಯಾಲಿ ತಕೊಂಡು ಮತ್ತೆ ರಾತ್ರಿಗೆ ಬರ್ತೀನಿ. ಅಂದರೆ ನಾನು ನನ್ನ ಕೆಲಸ ಮುಗೀತಂತ ಹೇಳ್ಬಿಟ್ಟು ನೀನನ್ನು ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನೀನು ಸಿಟ್ಟು ಮಾಡ್ಕೋಬೇಡ. ಸಿಟ್ಟು ಅಂದರೆ ಕೋಪ ಮಾಡ್ಕೋಬೇಡ. ನಾನು ಮತ್ತೆ ರಾಗಿಯನ್ನು ಬೆಳೆದಾಗ, ಕುಕ್ಕೆ ಅಂದರೆ ಬಿದಿರಿನಿಂದ ಮಾಡಿರ್ತಕ್ಕಂಥ ಒಂದು ಬುಟ್ಟಿ, ಆ ಬುಟ್ಟಿಯಲ್ಲಿ
ನಾನು ರಾಗಿಯನ್ನು ತಗೊಂಡು ಮತ್ತೆ ರಾತ್ರಿಗೆ ಬರ್ತೀನಿ, ಮತ್ತೆ ರಾತ್ರಿಗೆ ಬಂದು ನಿನ್ನನ್ನು ನೋಡ್ತೀನಿ, ನಾನು ರಾಗಿಯನ್ನು ಮತ್ತೆ ಬೀಸ್ತೀನಿ ಅಂತ ರಾಗಿ ಕಲ್ಲಿಗೆ ಸಮಾಧಾನ ಮಾಡ್ತಾ ಇದ್ದಾಳೆ. ನೋಡಿ, ಜನವಾಣಿ ಬೇರು ಕವಿವಾಣಿ ಹೂವು, ಇದರ ಅರ್ಥ ಏನಪ್ಪ ಅಂದರೆ, ಒಂದು ಮರ, ಇವಾಗ ಒಂದು ಸಸ್ಯ ಅಥವಾ ಒಂದು ಗಿಡ ಅಂದ್ಕೊಳ್ರಿ, ಆ ಗಿಡಕ್ಕೆ ಬೇರುಗಳು ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಈ ನೋಡಿ ಜನವಾಣಿ ಅಂದರೆ ಜನಪದ ಗೀತೆಗಳು ಗಿಡದ ಬೇರುಗಳಿದ್ದಂತೆ. ಆದರೆ ಆ ಗಿಡದಲ್ಲಿ ಬಿಟ್ಟಿರ್ತಕ್ಕಂಥ ಹೂವು ಇದೆಯಲ್ಲ, ಅದು ಕವಿಗಳು ಬರ್ತಿರ್ತಕ್ಕಂಥ ಒಂದು ಏನು ಕವನಗಳಾಗಿದ್ದಾವೆ. ಅದರಿಂದ ನಾವು ಜನಪದ ಗೀತೆಗಳನ್ನು ನಾವು ಉಳಿಸಿ ಬೆಳೆಸಬೇಕು. ಇವು ಮುಖ್ಯವಾಗಿ ಜನಪದ ಗೀತೆಗಳು. ಆ ಜನಪದ ಗೀತೆಗಳಲ್ಲಿ ನಾವು ಏನಪ್ಪ ನೋಡಬಹುದು ಅಂದರೆ ಸಂಸ್ಕೃತಿಯನ್ನು ನಾವು ನೋಡಬಹುದು. ಅದರಿಂದ ಜನಪದ ಗೀತೆಗಳನ್ನು ನಾವು ಅದನ್ನು ಜನಪದ ಗೀತೆಗಳನ್ನು ಇತ್ತೀಚೆಗೆಲ್ಲನೂ ಚಲನಚಿತ್ರ ಗೀತೆಗಳು ಇಲ್ಲ ಕವಿಗಳು ಬರೆದಿರ್ತಕ್ಕಂಥ ಗೀತೆಗಳನ್ನು ನಾವು ಬಳಕೆ ಮಾಡ್ತಾ ಇದ್ವಿ. ಬದಲಿಗೆ ಜನಪದ ಗೀತೆಗಳನ್ನು ನಾವು ಕೇಳಬೇಕು. ಜನಪದ ಗೀತೆಗಳನ್ನು ನಾವು ಆಡ್ತಾ ಅವುಗಳನ್ನು ಇನ್ನೂ ಹೆಚ್ಚಿನ ಅಂದರೆ ಮುಂದಿನ ಪೀಳಿಗೆ ಕೂಡ ನಾವು ಸಾರಬೇಕು ಅಂತ ಹೇಳ್ತಾ ಈ ಒಂದು ಪದ್ಯವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.